ಹಾಯ್ ಹಲೋ ಫ್ರೆಂಡ್ಸ್, ಅಗ್ರಿ ಫಾರ್ಮರ್ಸ್ ಟು ಸ್ಟೂಡೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಕ್ರೀಡಾ ಶಾಲೆ ಅಥವಾ ಕ್ರೀಡಾ ನಿಲಯಗಳಲ್ಲಿ ಪ್ರಥಮ ಹಂತಕ್ಕೆ ಆಯ್ಕೆ ಆಗಬೇಕು, ಕ್ರೀಡೆಯಲ್ಲಿ ಮುಂದುವರಿಬೇಕು, ಕ್ರೀಡಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಂತ ಇದ್ದರೆ ನೀವೇನಾದರೂ ಆಸನದವ್ರು ಆಗಿದ್ರೆ ಅಥವಾ ನಿಮ್ಮ ಒಂದು ಜಿಲ್ಲಾವಾರುಗಳಲ್ಲೂ ಕೂಡ ಇದೇ ಥರ ಒಂದು ಕ್ರೀಡಾ ಇಲಾಖೆಗೆ ಕ್ರೀಡಾ ಶಾಲೆಗೆ ಅವಕಾಶಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಾರೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಏನಾದರೂ ಹಾಸನದವರಾಗಿದೆ ಅವರಿಗೆ ಈ ರೀತಿಯಿಂದ ಶೇರ್ ಮಾಡಿ. ಅದೇ ಥರ ಇದೇ ಮಾಹಿತಿಗಳನ್ನು ನಿಮ್ಮ ಜಿಲ್ಲಾವಾರುಗಳಲ್ಲೂ ಕೂಡ ನೀವು ಪಡ್ಕೋಬೋದು. ಮೊದಲಿಗೆ 2026-27ನೇ ಸಾಲಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕ್ರೀಡಾ ಶಾಲೆ ಮತ್ತು ಕ್ರೀಡಾ ನಿಲಯಗಳ ಪ್ರಥಮ ಹಂತದ ಆಯ್ಕೆ ನಡೀತಿದೆ. ಅಂದರೆ ತಾಲೂಕು ವಾರುಗಳು ನೋಡೋದಾದರೆ ಅರಕಲಗೂಡು, ಆಲೂರು, ಸಕಲೇಶಪುರ, ಹೊಳೆನರಸೀಪುರ, ಬೇಲೂರು, ಅರಸೀಕೆರೆ, ಹಾಸನ, ಚನ್ನರಾಯಪಟ್ಟಣ ಇಷ್ಟು ತಾಲೂಕುಗಳಲ್ಲೂ ದಿನಾಂಕವಾರು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ನಿಮ್ಮ ತಾಲೂಕು ಕ್ರೀಡಾಂಗಣ ಕೇಂದ್ರಗಳಿಗೆ ಹೋಗಿ ನೀವು ಬೆಳಗ್ಗೆ 10 ಗಂಟೆಯಿಂದಲೇ ಶುರು ಆಗುತ್ತೆ. ಮತ್ತು ಕಿರಿಯರ ವಿಭಾಗದಲ್ಲಿ ನೋಡಿದ್ರೆ ಬಾಲಕ ಬಾಲಕಿಯರಿಗೆ 1/6/2026ಕ್ಕೆ ಅವರು ಅಂದರೆ ವಯೋಮಿತಿ ಇದೆ. ಅಂದರೆ 14 ವರ್ಷ ಮೀರಿರಬಾರ್ದು ಮತ್ತು 8ನೇ ತರಗತಿಗೆ ಸೇರಲು ಅವ್ರಿಗೆ ಅರ್ಹತೆ ಆಗಿರಬೇಕು. ಮತ್ತು ಕಿರಿಯರ ವಿಭಾಗದ ಅಂತಿಮ ಅಂದರೆ 15/2/2026ರಂದು ಚಾಮುಂಡಿ ವಿಹಾರ ಮೈಸೂರಿನಲ್ಲಿ ನಡೆಯುತ್ತೆ. ಅಂತಾರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕಂದ್ರೆ ನೀವುಗಳು ಏನು ಮಾಡಬೇಕಂದ್ರೆ ಎಲ್ಲ ನಿಮ್ಮ ಇಷ್ಟು ವಯೋಮಿತಿ ಎಲ್ಲರಿಗೂ ಇದೇ ರೀತಿ ಇರಬೇಕಂದ್ರೆ ಕಿರಿಯರಿಗೆ 14 ವರ್ಷ ಮೀರಿರಬಾರ್ದು ಮತ್ತು ನೀವು 8ನೇ ತರಗತಿಗೆ ಸೇರ್ಕೊಳ್ಳೋಕೆ ಯೋಗ್ಯರಿರಬೇಕು. ಮತ್ತು ಅಥ್ಲೆಟಿಕ್ಸ್, ಹಾಕಿ, ಬಾಸ್ಕೆಟ್ಬಾಲು ಇದೇ ಥರ ತುಂಬ ಕುಸ್ತಿ, ಜೂಡೋ, ವಾಲಿಬಾಲ್ ಎಲ್ಲ ಇದೆ. ಕಿರಿಯರ ವಿಭಾಗ ನೋಡಿದರೆ ರಾಜ್ಯ ಇತರ ವಸತಿ ನಿಲಯಗಳ ನೇರ ಆಯ್ಕೆ ಮತ್ತು 2026ರಂದು ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರಿನಲ್ಲಿ ನಡೀತಿದೆ. ಅರ್ಹತೆ ಬಾಲಕ ಬಾಲಕಿಯರು 18 ವರ್ಷ ಮೀರಿರಬಾರ್ದು, ಪ್ರಥಮ PUCಗೆ ಸೇರಲು ಅರ್ಹತೆ ಪಡ್ಕೊಂಡಿರಬೇಕು. ಅಂಥವ್ರಿಗೆಲ್ಲ ಇದು ತುಂಬಾ ಉಪಯುಕ್ತ ಆಗುತ್ತೆ. ವಿಶೇಷ ಸೂಚನೆಗಳು: ರಾಜ್ಯ ಮಟ್ಟದ ಸೈಕ್ಲಿಂಗ್ ಆಯ್ಕೆ ಜಿಲ್ಲಾ ಕ್ರೀಡಾಂಗಣ ವಿಜಯಪುರ ದಿನಾಂಕ 27/1/2026ರಂದು ಆಯ್ಕೆ ಮಾಡ್ತಾರೆ. ಇದೇ ಥರ ಹೆಚ್ಚಿನ ವಿವರಗಳಿಗಾಗಿ ಅಲ್ಲಿ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ನೀವು ಕರೆ ಮಾಡಿ ಮೂಲಕನೂ ತಿಳ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಅಪ್ಡೇಟ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.